ಎಸ್ ಬ್ರೇಕ್ ಆದ್ಮೇಲೆ ಮತ್ತೆ ಡ್ರಾಮಾ ಕಂಪ್ನಿಗೆ ಸ್ವಾಗತ. ಯಾಕೆ ಡ್ರಾಮಾ ಕಂಪ್ನಿ ನಾನು ಹೇಳೋದೇ ಬೇಡ, ಡ್ರಾಮಾ ಆರ್ಟಿಸ್ಟ್ ಗಳೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲೂ ಜೂನಿಯರ್ಸ್ ಗಳು. ನಾನು ಅವ್ರ ಡೈಲಾಗ್ಸ್ ನ ಅವ್ರ ಹಾಡ್ಗಳನ್ನ ಕೇಳ್ಬೇಕು ಅಂತ ಹೇಳಿ ಕಾಯ್ತಾ ಕುಳ್ತಿದ್ದೀನಿ. ನೀವು ಕೂಡ ಯಾವಾಗ್ಲಾದ್ರೂ ಒಂದ್ಸರಿ ಮಿಸ್ ಮಾಡ್ಕೊಂಡಿದ್ರೆ ನಾವು ಕೇಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತು. ಸೊ ನಾನು ನಿಮ್ಮನ್ನ ಕಾಯಿಸೋದಿಲ್ಲ. ಸೊ ಬನ್ನಿ ಶುರು ಮಾಡ್ಬೇಡಂತೆ. ಸೊ ಫಸ್ಟ್ ನಮ್ ಚಿತ್ರಾಲಿ ನಾನ್ ಹೇಳ್ತೀನಕ್ಕ ನಾನ್ ಹೇಳ್ತೀನಿ ಅಂತ ಹೇಳಿ ಕಾಯ್ತಾ ಇದ್ದಾಳೆ, ನನ್ನ ಕಾಡ್ತಾ ಇದ್ದಾಳೆ. ಕೇಳ್ಸೋಣಂತೆ ಒಂದು ಡೈಲಾಗ್ ಅನ್ನ, ಒಂದು ಮುದ್ದಾದ ಹಾಡನ್ನ. ಚಿತ್ರಾಲಿ ನಾನೀಗೊಂದು ಡೈಲಾಗ್ ಹೇಳ್ತೀನಿ. ಅವನ್ ಡೈಲಾಗ್ ಅಂದ್ರೆ ಜಲೀಲಂದು ನಾನು ಚಿತ್ರದುರ್ಗದಲ್ಲಿ ಮಾಡಿದ್ದು. ಸೈಲೆಂಟ್ ನಾನು ಡೈಲಾಗ್ ಹೇಳ್ತೀನಿ. ಮೇರೆ ಸಪ್ಪೋದು ಚಿರಾನಿ ಕೇವು ಆಯೋಜಿತು ಬುಲ್ಬೆ ಮಾತಾಡಕ್ಕೆಲ್ವಾ? ಹೋಗೋ, ಹೆಂಗಿದ್ರು ಸೈಕಲ್ ಇಟ್ಟ ಕಡೆನೆ ಬರ್ತಿಲ್ಲ. ಈ ಜಲೀಲ ಬಲೆ ಬೀಸ್ತ ಅಂದ್ರೆ ಅಕ್ಕಿನ ಇಲ್ಲ ಕಣಮ್ಮ. ಸೈಲೆಂಟ್ ಆಗಿ ಸೈಡ್ಗೆ ಹೋಗೋಕೆ ನಾನು ಆದ್ಮೇಲೆ ಅಲ್ವಾ ಮಾರ್ಗರೇಟ್. ಸುಮ್ನಿದ್ರೆ ಮಾರ್ಗಿ, ಕೋಪ ಬಂದ್ರೆ ದುರ್ಗೆ. ಹಿಂಗೆ ರೇಗಿಸ್ತಿದ್ರೆ ನನ್ ರಾಮಾಚಾರಿನ್ ಕರಿಬೇಕಾಗುತ್ತೆ. ಯಾರೇ ನಿನ್ ರಾಮಾಚಾರಿ? ನನ್ ದೊಡ್ಡ ಜೀರೋನ್ನ. ನನ್ ರಾಮಾಚಾರಿ ಯಾರು ಅಂತ ಗೊತ್ತಿಲ್ವೇನೋ? ಈ ದುರ್ಗದ ಪ್ರತಿಯೊಂದು ಕಲ್ಲಿನ ಮೇಲೂ ರಾಮಾಚಾರ್ಯ ಹೆಸರು ಅಚ್ಚ ಹಸಿರಾಗಿದೆ. ದುರ್ಗದ ಪ್ರತಿಯೊಬ್ಬರ ಮನಸ್ಸಲ್ಲೂ ನನ್ನ ರಾಮಾಚಾರಿ ಹಾಡು ನೆನಪು ಉಸಿರಾಗಿದೆ. ರಾಮಾಚಾರಿ ಯಾರು ಅನ್ನೋದನ್ನ ಈ ದುರ್ಗದ ಜನ ಮರ್ತಿಲ್ಲ, ಮರೆಯೋದು ಇಲ್ಲ. ರಾಮಾಚಾರಿ ಅಭಿಮಾನಿಗಳೆಲ್ಲ ಜೋರಾಗಿ ಚಪ್ಪಾಳೆ ಹೊಡೀರಿ. ನಮ್ಗೆ ಒಂದ್ ಎರಡು ಲೈನ್ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾಮಾಚಾರಿ ನಾವು ಇಷ್ಟೊಂದು ರಾಮಾಚಾರಿ ಜನಗಳಿಗಾಗಿ ಜನಗಳಿಗೋಸ್ಕರ ಜನಗಳ ಮಧ್ಯ ಬೆಳೆದ ಜಯ ಸಿಂಹಾಸನ. ಆ ಸಿಂಹ ಬಂದ್ರೆ ಭೂಮಿ ನಡಗುತ್ತೆ, ಆಕಾಶ ಗುಣಮತ್ತೆ, ಸುನಾಮಿ ಎದ್ದೇಳುತ್ತೆ ಕಣ. ಮಾತಾಡಕ್ಕೆ ಚಾನ್ಸೇ ಸಿಗಲ್ಲ. ಧೈರ್ಯ ಇದ್ಯಾ ನೋಡಿ, ತಕ್ಕೊಳ್ಳೋ ಗುಂಡೆ ಇದ್ಯಾ? ರಾಮಾಚಾರಿ ರಾಮಾಚಾರಿ. ಅಲ್ಲ ಸಿಂಹ ಈಗ ನಿಮ್ಗೆ ನಮ್ಗೆ ಹಾಲ್ ಕೂಡ ಯಾವ್ದಕ್ಕೂ ಕಡಿಮೆ ಇಲ್ಲ. ಸಂಪತ್ಗೆ ಸವಾಲ್ ರಾಜ್ಕುಮಾರ್ ಅಣ್ಣ ಅವ್ರದ್ದು ಡೈಲಾಗ್ ಹೇಳ್ತಾರೆ ಗೊತ್ತಾ? ಅವನ್ಗೆ ಅವಾಲ್ ಹಾಕೋದಿದೆ ಲಾಸ್ಟ್ ಅಲ್ಲಿ. ಕನ್ನಡಿಗರ ಆಸ್ತಿ 2 ಬೆಳ್ಳಗಳು 5 ಕೋಟಿ. ಕನ್ನಡಿಗರ ಶಕ್ತಿ ಉಸ್ತಿ ಮಾಡಿ ಹೊಡೆದ್ರೆ ಎದ್ದು ಬಂದಿರೋ ಇತಿಹಾಸವೇ ಇಲ್ಲ. ಅಯ್ಯೋ ಆಕ್ಚುಲಿ ಶ್ರುತಿ ಏನ್ ಗೊತ್ತಾ, ನಾನು ಇಷ್ಟದಿಂದ ನೋಡಿ ಮಾತಾಡಕ್ಕೆ ಇಲ್ಲ. 5 ಕೋಟಿ ಕನ್ನಡಿಗರು ಅಂದಲ್ಲ, ಅದೀಗ 7 ಕೋಟಿ ಆಗಿದೆ. ಅದು ಸುಳ್ಳಲ್ಲ. ಸ್ವಲ್ಪ ಸುಳ್ಳಲ್ಲ. ಕನ್ನಡಿಗರು 5 ಕೋಟಿ ಮಾತ್ರ. ಕನ್ನಡಿಗರು 5 ಕೋಟಿ ಮಾತ್ರ. ನಮ್ಮ ಆತಿಥ್ಯ ನೋಡಿ ಬಂದಿರೋರು. ನಮ್ಗೆ ಒಂದು ಡೌಟ್ ಇತ್ತು, ಏನಪ್ಪಾ ದೇವ್ರೆ ಎಲ್ಲರೂ ಆರ್ಟಿಸ್ಟ್ಗಳು ಪಾತ್ರದಲ್ಲಿ ಮುಳುಗೋಗಿದ್ದೀವಿ ಅಂತ ಹೇಳ್ತಾರೆ, ಆ ಪಾತ್ರದಲ್ಲಿ ತಲೀನಾಗೋದಂತ. ಯಾಕೆ ನಾವು ಹೇಳ್ತೀವಿ ಅಲ್ವಾ ಅಕ್ಕ? ಹೌದಮ್ಮ, ನಾವೇ ಸ್ಟ್ರಾಂಗ್ ನಂಬ್ತೀವಿ. ಹೇಳಮ್ಮ ಇಲ್ಲ. ಡೈಲಾಗ್ ಹೇಳು, ಡೈಲಾಗ್ ಹೇಳು. 3 ಲೋಕಗಳಿಗೂ ಲಯ ಕರ್ತನಾದ ನನ್ನ ಸ್ವಾಮಿಗೆ ಅವಮಾನ ಮಾಡುತ್ತಿದ್ದೀರಾ? ಇದನ್ನು ನಾನು ಸಹಿಸುವುದಿಲ್ಲ. ನಿಮಗೆ ನನ್ನ ಸ್ವಾಮಿಯೇ ಬೇಡ ಎಂದ ಮೇಲೆ ನಾನು ಬದುಕಿದ್ದು ಸುತ್ತಾಗೆ. ಆಕ್ಚುಲಿ ಪುಟಾಣಿ ಮಕ್ಕಳು
ಮಕ್ಕಳು ಇಷ್ಟಿಷ್ಟೊಂದು ಮೆಚ್ಯೂರ್ ಡೈಲಾಗ್ಸ್ ನ ಹೇಳ್ತಾರೆ ಅಂತಂದ್ರೆ ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಯಾರಾದ್ರೂ ನಮ್ಗೆ ಒಂದ್ 2 ಲೈನ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ತೊರ್ಲುತ್ತೀವಿ. ಇಲ್ಲಿ ನೋಡಿ ತೊದಲು ನುಡಿ ಆಡುವಂತ ಮಕ್ಕಳು ಎಲ್ಲೂ ಸ್ವಲ್ಪನೂ ಅಂತ ಹೇಳ್ತಾರೆ, ಅಂತ ಮಾತನಾಡ್ತಾ ಇದಾರೆ. ಇವರಿಗೆ ಯಾವ ಸ್ಟೇಜ್ ಫಿಯರ್ ಇಲ್ಲ, ಯಾರನ್ ಕಂಡ್ರು ಭಯ ಇಲ್ಲ. ಇನ್ನು ಹೆಚ್ಚಿಗೆ ಜನ ಇದ್ರೆ, ಕ್ಯಾಮ್ರಾಗಳ ಮುಂದೆ ಇದ್ರೆ ಇನ್ನೂ ಜಾಸ್ತಿ ಮಾತಾಡ್ತೀವಿ, ನಾವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ. ನಾವು ಸಾಕಷ್ಟು ಮಾತನಾಡ್ತಿದ್ದೆ ಇದೆ, ಬಟ್ ಈಗ ನಂಗೆ ನಿಹಾಲ್ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ ಬಿಡ್ತಾ ಇಲ್ಲ. ಹೇಳ್ಬೇಕು ಹೇಳ್ದೆ, ಯಾಕೆ ಈ ರೀತಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಯಾಕೆ ಇಷ್ಟೆಲ್ಲ ಚೆನ್ನಾಗಿ ಡ್ರಾಮಾ ಮಾಡ್ತಾರೆ, ಯಾಕೆ ಹೇಳಿ? ನೀವೆಲ್ಲ ಹುಟ್ಟಿರೋದೇ ನಮ್ಗೆ ಒಂದ್ ಡೌಟ್, ಪಾತ್ರದಲ್ಲಿ ತಲ್ಲಿನ ಆಗೋದಂದ್ರೆ ಏನು ಅಂತ. ಅದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಈ ಮಕ್ಳೇ. ಪಾತ್ರದಲ್ಲಿ ತಲ್ಲಿನ ಆಗೋದು ಅಂತಂದ್ರೆ ಆ ಪದಕ್ಕೆ ಅರ್ಥ ಅಂದ್ರೆ ಈ ಮಕ್ಳೇ. ನಮ್ಮ ಚಿತ್ರಾಲಿ ಹಾಡು ಹೇಳ್ತಾರಂತೆ, ಅದಕ್ಕೂ ಮೊದಲು ನಮ್ಮ ಅಚಿಂತ್ಯ ಕಾಯ್ತಾ ಕುಳ್ತಿದ್ದಾರೆ. ನಾನು ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ, ಮುಗಿಸೋಣ ಅಚಿಂತ್ಯ ಅದನ್ನ. ಲಾಸ್ಟ್ ಅಲ್ಲಿ ನಾನ್ ಕೇಳ್ಬೇಕು, ಒಳ್ಳೆ ಡೈಲಾಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವಾಗಿಂದ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೆ. ಯಾವ್ದಾರು ಒಂದ್ ಸ್ಟ್ರಾಂಗ್ ಆಗಿರೋ ಡೈಲಾಗ್ ಬಿಡ್ಬೋದಲ್ವಾ? ಭಗತ್ ಸಿಂಗ್ ಮಾಡಿದ್ನಲ್ಲ, ಸಾಹೇಬ್ರೆ ನಮ್ಮ ಮನೆಗೆ ಯಾವ್ದಾದ್ರು ಬೀದಿ ನಾಯಿ ಬಂದ್ರೆ ಹಸ್ತಿದೆ ಅಂತ ಅನ್ನ ಹಾಕ್ತಿವಿ. ಅನ್ನ ತಿಂದ ನಾಯಿ ನಮ್ಮನ್ನೇ ಕಚ್ಚೋಕ್ ಬಂದ್ರೆ ಆಗ ನಾವು ಬೆತ್ತ ತಗೊಳ್ಳೇಬೇಕು. ನಮ್ಮ ರಕ್ಷಣೆಗೆ ಬೆತ್ತ ತಗೊಳ್ಳೋದು ದ್ರೋಹ ಅಲ್ಲ, ಆತ್ಮರಕ್ಷಣೆ, ಸೆಲ್ಫ್ ಡಿಫೆನ್ಸ್. ನಮ್ಮ ಮನೆಗ್ ಬಂದು ನಮ್ಮ ಅನ್ನ ತಿಂದು ಈಗ ನಮ್ಮನ್ನೇ ಕಚ್ತಾ ಇರೋ ನಾಯಿಗಳು ನೀವು. ಪುಟ್ಟಸ್ವಾಮಿ, ಇದ್ರ ಜೊತೆಗೆ ನೀನು ರಾಜು ನಿಜ ದೇಶಭಕ್ತಿ ಭಗತ್ ಸಿಂಗ್ ಅನ್ನ ನಾವು ಮರ್ತು ಹೋಗಿದ್ರು ಕೂಡ ಇಲ್ಲಿ ಅವ್ರ ಡೈಲಾಗ್ ಅನ್ನ ನೋಡ್ತಾ ಇದ್ರೆ ಹಸುವಿನ ಬಗ್ಗೆ ಮಾಡಿದ್ದೆಲ್ಲ, ಹಸುವು ಅದ್ರ ಬಗ್ಗೆ ಹೇಳ್ತೀಯಾ? ಹೇಳು. ಎಸ್, ನಾವು ಈ ಎಲ್ಲಾ ಡ್ರಾಮಾ ಜೂನಿಯರ್ಸ್ ನ ಸೇರಿಸ್ಕೊಂಡು ಡ್ರಾಮಾ ಕಂಪ್ನಿಯ ಒಂದು ಡೈಲಾಗ್ ಅನ್ನ ಹೇಳೋಣಂತೆ. ಅದಕ್ಕೂ ಮೊದಲು ಡ್ರಾಮಾ ಕಂಪ್ನಿನಲ್ಲಿ ಮತ್ತೊಂದು ಬ್ರೇಕ್.